ಎಸ್ ಕರುನಾಡಿನಲ್ಲಿ ರಂಗೇರ್ತಾ ಇದೆ ಬೈ ಎಲೆಕ್ಷನ್ ರಣಕಣ. 3 ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಮತ ಭರಾಟೆ ಜೋರಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಈವರೆಗೆ ಭರ್ಜರಿ ಮತದಾನ ಆಗಿರುವಂತದ್ದು ಗಮನಿಸಬಹುದು. ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅಂತ. ಚನ್ನಪಟ್ಟಣದಲ್ಲಿ 27.2% ಅಷ್ಟು ಮತದಾನ ಈಗಾಗಲೇ ಆಗಿರುವಂತದ್ದು. ಆಲ್ಮೋಸ್ಟ್ 12 ಗಂಟೆ ಆಗೋಯ್ತು. 27.2% ಅಷ್ಟು ಚನ್ನಪಟ್ಟಣದಲ್ಲಿ ಮತದಾನ ಕಂಪ್ಲೀಟ್ ಆದ್ರೆ ಶಿಗ್ಗಾವಿಯಲ್ಲಿ ಚನ್ನಪಟ್ಟಣಕ್ಕಿಂತ ಒಂದು ಚೂರು ಕಡಿಮೆ ಆಗಿದೆ. ಅಂತಂದ್ರೆ 26.1% ಅಷ್ಟು ಮತದಾನ ಈಗಾಗಲೇ ಆಗಿರುವಂತದ್ದು. ಅಗೇನ್ ನಾವೀಗ ಸಂಡೂರು ಕ್ಷೇತ್ರವನ್ನ ಗಮನಿಸಿದ್ರೆ ಇಲ್ಲಿ ಸಂಡೂರು ಹಾಗೆ ಶಿಗ್ಗಾವಿ ಹಾಗೆ ಚನ್ನಪಟ್ಟಣಕ್ಕಿಂತ ಕಡಿಮೆ ಮತದಾನ ಆಗಿದೆ. ಸಂಡೂರು ಕ್ಷೇತ್ರದಲ್ಲಿ 25.96% ಅಷ್ಟು ಮತದಾನ ಕಂಪ್ಲೀಟ್ ಆಗಿರುವಂತದ್ದು. ಗಮನಿಸಬಹುದು ಈಗಾಗಲೇ ಒಂದು ಕಡೆ ಕರುನಾಡಿನಲ್ಲಿ ಚುನಾವಣೆಯ ಕಣ ಎಷ್ಟರ ಮಟ್ಟಿಗೆ ಭುಗಿಲೇಳ್ತಾ ಇದೆ ಅಂತ. ಈಗಾಗಲೇ ಹೇಳಿದಾಗೆ ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ 3 ಕ್ಷೇತ್ರಗಳಲ್ಲೂ ತಮ್ಮ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಕಷ್ಟು ತಯಾರಿ ನಡೀತಾ ಇದೆ. ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಮತದಾರ ಪ್ರಭುಗಳು ಕೂಡ ಮತಗಟ್ಟೆಗೆ ಬಂದು ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ನಾಯಕರು ನೋಡಿ, ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಿ ಪಿ ಯೋಗೇಶ್ವರ್ ಅವರಾಗಿರ್ಬೋದು, ಟೆಂಪಲ್ ರನ್ನನ್ನು ನಡೆಸೋದ್ರ ಮುಖಾಂತರ ಏನು ಮತಗಟ್ಟೆಗೆ ಬಂದು ಮತವನ್ನು ಚಲಾಯಿಸಿರುವಂಥದ್ದು. ಅಷ್ಟೇ ಅಲ್ಲದೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟರು ಸಿ ಪಿ ಯೋಗೇಶ್ವರ್ ಅವರು. ಈ ಬಾರಿ ಚನ್ನಪಟ್ಟಣದ ಜನತೆ ನನ್ನನ್ನು ಕೈ ಹಿಡಿತಾರೆ ಅನ್ನುವಂಥ ಆತ್ಮವಿಶ್ವಾಸ ನನಗೆ ಇರುವಂಥದ್ದು. ಜನತೆಗೆ ಗೊತ್ತಿದೆ ಯಾರು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ, ಯಾರು ಕುಟುಂಬ ರಾಜಕಾರಣವನ್ನ ಮಾಡ್ತಾರೆ ಅಂತ. ಈ ಬಾರಿ ಕುಟುಂಬ ರಾಜಕಾರಣ ಮಾಡುವಂಥವ್ರನ್ನ ತೊಲಗಿಸಿ ಅಂತಾನೂ ಕೂಡ ಇದೇ ಸಂದರ್ಭದಲ್ಲಿ ಕರೆಯನ್ನ ಕೊಟ್ಟರು. ಇದಕ್ಕೆ ಪ್ರತಿ ಟಾಂಗ್ ಅನ್ನ ಕೊಡುವುದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಜ್ಜಾಗಿದ್ದಾರೆ. ಬೆಳಗ್ಗೆನೆ ದೇವಸ್ಥಾನಗಳಿಗೆ ತೆರಳೋದ್ರ ಮುಖಾಂತರ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅದೇ ಸಂದರ್ಭದಲ್ಲಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು. ಈ ಬಾರಿ ಜನರು ನನಗೆ ಒಂದು ಅವಕಾಶವನ್ನ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಯಾಕಂತಂದ್ರೆ 2 ಬಾರಿ ನಾನು ಪೆಟ್ಟನ್ನ ತಿಂದಿದ್ದೀನಿ. ರಾಮನಗರದಲ್ಲೂ ಕೂಡ ಸೋತಿದ್ದೀನಿ, ಮಂಡ್ಯದಲ್ಲೂ ಕೂಡ ಸೋತಿದ್ದೀನಿ. ಚನ್ನಪಟ್ಟಣದ ಜನತೆ ನನ್ನನ್ನು ಈ ಬಾರಿ ಕೈ ಬಿಡೋದಿಲ್ಲ, ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಚನ್ನಪಟ್ಟಣ ಕದನ ಕಣ ಆಗ್ತಾ ಇದೆ. ಬಟ್ ಚನ್ನಪಟ್ಟಣದ ಜನತೆ ಯಾರನ್ನ ಕೈ ಹಿಡಿತಾರೆ, ಚನ್ನಪಟ್ಟಣಕ್ಕೆ ಯಾರನ್ನ ದೊರೆಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಮಾತ್ರ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಇತ್ತ ಮತ್ತೊಂದು ಕಡೆ ಏನು ಚನ್ನಪಟ್ಟಣಕ್ಕೆ ಸೆಡ್ಡು ಹೊಡಿತಾ ಇರುವಂತಹ ಕ್ಷೇತ್ರ ಅಂತಂದ್ರೆ ಸಂಡೂರು ಅಂತಾನೆ ಹೇಳ್ಬೋದು. ಸಂಡೂರಿನಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ವೋಟಿಂಗ್ ಅನ್ನ ಮಾಡಿದ್ರು. ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ತಾವು ಚಲಾಯಿಸಿದ್ರು. ಇದೇ ಸಂದರ್ಭದಲ್ಲಿ ಈ ತುಕಾರಾಮ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟರು. ಜನರು ನನ್ನನ್ನ ಸತತವಾಗಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಅಂತಂದ್ರೆ ನನ್ನ ಹೆಂಡತಿಯನ್ನ ಅಂದ್ರೆ ನನ್ನ ಧರ್ಮ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರನ್ನ ಕೈ ಬಿಡ್ತಾರೆ ಅನ್ನುವಂಥ ಮಾತೇ ಇಲ್ಲ. ಈ ಬಾರಿಯೂ ಕೂಡ ಅವರನ್ನ ಗೆದ್ದೇ ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಸಂಡೂರು ನಮ್ದೇ ಅನ್ನುವಂಥ ವಾಗ್ದಾನವನ್ನ ಈ ತುಕಾರಾಮ್ ಅವರು ಮಾಡಿದ್ದನ್ನು ಕೂಡ ಗಮನಿಸಿದ್ವಿ. ಅಷ್ಟೇ ಅಲ್ಲದೆ ಇದರ ಬಗ್ಗೆ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಮಾತಾಡಿದ್ರು. ನನಗೆ ಇದು ಮೊದಲ ಚುನಾವಣೆ ಆಗಿರ್ಬೋದು, ಬಟ್ ನನಗೆ ಜನರು ಕೈ ಬಿಡ್ತಾರೆ ಅನ್ನುವಂಥ ಭಯ ಇಲ್ವೇ ಇಲ್ಲ. ನನಗೆ ಅವ್ರ ಕೈ ಹಿಡಿತಾರೆ ಅನ್ನುವಂಥ ವಿಶ್ವಾಸ ಇದೆ. ಬಿಟ್ರೆ ನಾನಿಲ್ಲಿ ಸೋಲ್ತೀನಿ ಅಂತ ನನಗೆ ಈಗಲೂ ಅನ್ಸಿಲ್ಲ, ಮುಂದೇನು ಅನ್ಸೋದಿಲ್ಲ. ಜನರು ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ಅಂದ್ರೆ ನನ್ನನ್ನು ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಸಂಡೂರಿನಲ್ಲೂ ಕೂಡ ಬಹಳ ಒಂದು ಹೈ ವೋಲ್ಟೇಜ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಇತ್ತ ಎಲ್ಲೋ ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ಏನು NDA ಅಭ್ಯರ್ಥಿ ಆಗಿರುವಂತಹ ಬಂಗಾರು ಹನುಮಂತ ಅವರು ಸ್ವಲ್ಪ ಇನ್ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಬಂಗಾರು ಹನುಮಂತ ಅವರು ಎಲ್ಲೋ ಒಂದು ಕಡೆ ಕಾಣೆ ಆಗ್ಬಿಟ್ಟಿದ್ದಾರಾ ಏನು ಒಂದು ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಅವರು ಆಕ್ಟಿವ್ ಆಗಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಇನ್ಆಕ್ಟಿವ್ ಆಗಿದ್ದಾರೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ದೂರಿರೋದನ್ನ ಗಮನಿಸಿದ್ವಿ. ಗೊತ್ತಿಲ್ಲ ಸಂಡೂರು ಈ ಬಾರಿ ಯಾರ ಪಾಲಾಗುತ್ತೆ ಏನು ಅಂತ, NDA ಅಭ್ಯರ್ಥಿ ಪಾಲ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯ ಪಾಲ? ಕುಟುಂಬ ಸಮೇತವಾಗಿ ಈಗ ಮತದಾನ ಮಾಡಿದ್ವಿ, ಖುಷಿ ಆಗ್ತಾ ಇದೆ. ಮೊದಲು ನನಗೋಸ್ಕರ ಎಲ್ಲರೂ ಮತದಾನ ಮಾಡ್ತಾ ಇದ್ರು ಕುಟುಂಬ ಸದಸ್ಯರು. ಇವತ್ತು ನಮ್ಮ ಮಿಸಸ್ ಅವರು ತಮಗೋಸ್ಕರ ತಾವು ಅಭ್ಯರ್ಥಿಯಾಗಿ ಇವತ್ತು ಮತ ಚಲಾಯಿಸಿರೋದು ತುಂಬಾ ಸಂತೋಷ ಆಗ್ತಾ ಇದೆ.
ಸಂವಿಧಾನದ ಒಂದು ಆಶಯದಂತೆ ಇವತ್ತು ಎಲ್ಲರೂ ಕೂಡ ಉಪಚುನಾವಣೆಯಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಇದು ನಮ್ಮ ಒಂದು 6ನೇ ಚುನಾವಣೆ. ನಾನು 4 ಬಾರಿ ಗೆದ್ದಿದ್ದೆ. ಎಂಪಿನೂ ಸಂಸದನಾಗಿ ಆಯ್ಕೆ ಆದೆ. ಈಗ ನಮ್ಮ ಧರ್ಮಪತ್ನಿಯವರು ಅಭ್ಯರ್ಥಿಯಾಗಿ ನಿಂತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡಿದ್ವಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಯಾರು ಕೂಡ ಮತದಾನದಿಂದ ದೂರ ಉಳಿಬಾರ್ದು, ಎಲ್ಲರೂ ಕೂಡ ಮತದಾನ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಇಡೀ ಸಂಡೂರು ಕ್ಷೇತ್ರದ ಎಲ್ಲ ಪ್ರಜೆಗಳಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ನಮ್ಮ ಪಕ್ಷ ಯಾವಾಗ್ಲೂ ಕೂಡ ಸಂವಿಧಾನ ಪ್ರಜಾಪ್ರಭುತ್ವದ ಒಂದು ದೂರದೃಷ್ಟಿನಲ್ಲಿ ಒಂದು ಆಶಯದಂತೆ ಇವತ್ತು ನಡೀತಾ ಇದೆ. ಇಡೀ 3 ಚುನಾವಣೆಯಲ್ಲಿ ಕೂಡ ನಮಗೆ ಒಂದು ಭರವಸೆ ಇದೆ. ಖಂಡಿತ ಈ ಗೆಲುವು ಯಾವಾಗ್ಲೂ ಕೂಡ ಸಂಡೂರಿನ ಎಲ್ಲ ಪ್ರಜೆಗಳ ಗೆಲುವಾಗಿರ್ತತಿ. ಇದು ಅವರು ಇಷ್ಟೇನೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅಣ್ಣ ನಿನಗಲ್ಲ ನಾವು ಚುನಾವಣೆ ಮಾಡೋದು, ನಮ್ಮ ಭವಿಷ್ಯಕ್ಕೋಸ್ಕರ ನಮಗೋಸ್ಕರ ನಾವು ಚುನಾವಣೆ ಮಾಡ್ತೀವಣ್ಣ. ಇಲ್ಲಿ ಖಂಡಿತ ಈ ಸರಿ ಕೂಡ ಅಕ್ಕರು ಗೆಲ್ತಾರಂತ ಹೇಳ್ತಾರೆ. ಹಾಗೇನಿಲ್ಲ, ಎಲ್ಲರೂ ಕೂಡ ಜೊತೆಯಾಗಿನೇ ಈ ಚುನಾವಣೆಯಲ್ಲಿ ಭಾಗಿಸ್ತಾ ಇದ್ದಾರೆ. ಈಗಿನ್ನ ಸೂರ್ಯ ಹುಟ್ಟಿದ್ದಾರೆ, ಅದ್ ಹೆಂಗೆ ರೈಸ್ ಆಗ್ತದೆ ಹಂಗೆ ರೈಸ್ ಆಗ್ತದೆ. ಸೂರ್ಯ ಉದಯ ಆಗಿದೆ, ರೈಸ್ ಆಗ್ತದೆ. ಗಣಿ ಕಂಪನಿ ಕಾರ್ಖಾನೆಗಳು ಕೂಡ ಇರ್ತಕ್ಕಂಥ ಜಿಲ್ಲಾಡಳಿತ ಕೂಡ ಒಂದು ದಿನ ರಜೆ ಕೂಡ ಘೋಷಣೆ ಮಾಡಿದ್ದಾರೆ, ಹೆಚ್ಚಿನ ಮತದಾನ ಆಗಬೇಕು ಅಂತ. ಖಂಡಿತ ಅವರು ಕೂಡ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದ್ರೆ ಈ ಸಂವಿಧಾನದ ವ್ಯವಸ್ಥೆ ಒಳಗೆ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು, ಅವಾಗ್ಲೇ ಅದಕ್ಕೊಂದು ಗೌರವ. ನಾನು ಮೊದಲೇ ಬಾರಿ ಅಭ್ಯರ್ಥಿಯಾಗಿ ಇಲ್ಲಿ ಮತ ಚಲಾವಣೆ ಮಾಡಿದ್ದೇನೆ. ಎಲ್ಲ ಕಡೆಗೂ ನಮಗೆ ಉತ್ತಮವಾದ ಸ್ಪಂದನೆ ಸಿಕ್ಕಿತ್ತು ಜನರ ಎಲ್ಲ ಕಡೆಯಿಂದನೂ ಕೂಡ. ಇವತ್ತು ಬೆಳಗ್ಗೆನೆ ನಾವು ಬಂದು ಇಡೀ ನಮ್ಮ ಕುಟುಂಬ ಸಮೇತರಾಗಿ ಇವತ್ತು ಮತವನ್ನು ಚಲಾಯಿಸಿದ್ದೇವೆ. ಮೇಡಮ್, ಈಗ ಇದುವರೆಗೂ ಸಹಿತ ತಾವು ಸರ್ ಪರವಾಗಿ ಪ್ರಚಾರ ಮಾಡ್ತಿದ್ರಿ, ವೋಟ್ ಹಾಕ್ತಿದ್ರಿ, ಬಟ್ ತಾವೇ ಅಖಾಡದಲ್ಲಿ ಇದ್ದೀರಿ. ನಿಜ, ಇಷ್ಟು ದಿನ ನಾನು ನಮ್ಮ ಮನೆಯವ್ರ ಬಗ್ಗೆ ಚುನಾವಣಾ ಮತ ಪ್ರಚಾರ ಮಾಡ್ತಕ್ಕಂಥದ್ದು. ಈ ಸಲ ಸ್ವತಃ ಅಭ್ಯರ್ಥಿಯಾಗಿ ನಾನು ಜನರನ್ನ ಎದುರಿಸ್ತಕ್ಕಂಥದ್ದು, ಹಾಗೆ ಸಮಸ್ಯೆಗಳನ್ನ ತಿಳ್ಕೊಂತಕ್ಕಂಥದ್ದು ಇದು ಒಂದು ವಿಶಿಷ್ಟವಾದ ಅನುಭವ ನನಗೆ. ಹಾಗೇನೆ ಮುಂದಿನ ದಿನಗಳಲ್ಲಿ ನಾವೇನು ಯೋಜನೆಗಳನ್ನು ರೂಪಿಸಬೇಕು ತಾಲೂಕಿನ ಒಂದು ಅಭಿವೃದ್ಧಿಗೆ ಅಂತಕ್ಕಂಥದ್ದು ಇವತ್ತು ನನಗೆ ಮನವರಿಕೆ ಆಗಿದೆ. ಅದಕ್ಕಿನಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀನಿ. ಖಂಡಿತ ಇದೆ, ನಮ್ಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಗೆ. ನಮ್ಮ ಎಲ್ಲಾ ಕಾರ್ಯಕರ್ತರು ನಮ್ಗೆ ಆ ವಿಶ್ವಾಸ ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ದೀವಿ. ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ಸಂವಿಧಾನಬದ್ಧವಾದಂತ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ತಪ್ಪದೆ ಭಾಗವಹಿಸ್ಬೇಕು. ಹಾಗೇನೆ ತಮ್ಮ ಹಕ್ಕನ್ನು ತಾವು ಚಲಾಯಿಸ್ಬೇಕು. ಸೂಕ್ತವಾದ ಮತ್ತು ಅಭಿವೃದ್ಧಿ ಪರವಾದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡ್ಬೇಕಂತೇಳಿ ನಾನು ಕೇಳ್ತೀನಿ. ಒಳ್ಳೆಯ ವಾತಾವರಣ ಇದೆ. ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ. ಸರ್, ಬಹಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ. ಬಹಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಿದ್ದಾರೆ, ಬಿರುಸಾಗಿದೆ. ಮತದಾನ ಮಾಡೋದು ಅವರ ಕರ್ತವ್ಯ. ಅವರಿಗೆ ಬಹಳ ಪ್ರಚಾರದಲ್ಲೂ ಕೂಡ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ. ಸರ್ಕಾರಿ ನೌಕರರು, ಅಧಿಕಾರಿಗಳು, ಬಹಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆನೆ ಬಂದು ಮತದಾನ ಮಾಡಿ ಹೋಗಿದ್ದಾರೆ. ಇದು ಉಪಚುನಾವಣೆ ಆದ್ರಿಂದ ಅವ್ರು ಬಹಳ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ. ಆಗ್ಬೋದು, 90% ಎಬೋ ಆಗ್ಬೋದು. ಇದು ಉಪಚುನಾವಣೆ ಇಡೀ ರಾಜ್ಯದಲ್ಲಿ ಮೂರು ಉಪಚುನಾವಣೆ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು 3 ಉಪಚುನಾವಣೆ. ಹಳೆ ಮೈಸೂರು ಭಾಗದ ಒಂದೇ ಉಪಚುನಾವಣೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದೇ ಭಾಗದವರು.